ಅತ್ತೆ, ಯಾಕಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಅತ್ತೆ, ಒಳಗಡೆ ಬರೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ನಾನೇನ್ ಹೊಸಬ್ಳಾ? ಭಿಕ್ಷೆ ಕೇಳೋಕ್ ಬಂದವಳು. ಹಾಗೆಲ್ಲ ಹೇಳ್ದೆ ಕೇಳದೆ ಒಳಗ್ ಬರಬಾರ್ದು. ಅತ್ತೆ, ಬನ್ನಿ, ನೀವು ಸುಮ್ಮನೆ ಒಳಗಡೆ ಬನ್ನಿ. ಏನತ್ತೆ ನೀವು ಭಿಕ್ಷೆ ಅಂತ ಎಲ್ಲ ಅನ್ಕೊಂಡು ಈ ತರ ಎಲ್ಲ ಮಾತಾಡಬಾರ್ದು, ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ನಂಗೆ ಕೋಪ ಬರೋದು. ಸೇವಂತಿ, ಕರ್ಣ ನನ್ನನ್ನ ಮಲ್ತಾಯಿ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನೀನ್ ನನ್ನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ಯೋ ಗೊತ್ತಿಲ್ಲ. ಅತ್ತೆ, ನೀವು ನೀವಾಗಿದ್ದೀರಾ ತಾನೆ? ಇಲ್ಲ ಅಮ್ಮ, ನಾನೀಗ ಅಶ್ವಿನ್ ತಾಯಿ ಮಾತ್ರ. ಸೇವಂತಿ, ಒಬ್ಬ ತಾಯಿಯಾಗಿ ನಿನ್ ಹತ್ರ ಪುತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ ಕಣ್ ಮುಂದೆನೆ ನನ್ ಕಳ್ಳಿನ ಕುಡಿನ ಕ್ಯೂಚ್ ಹಾಕೋಕ್ ನೋಡ್ಬೇಡ. ನೋಡು, ನಿನಗ್ ನಾನು ಸೇರುಗೊಟ್ಟು ಬೇಡ್ಕೋತಾ ಇದ್ದೀನಿ. ನನ್ ಮಗನ ನನ್ ಪಾಲು ಉಳಿಸ್ಕೊಡು ಸೇವಂತಿ, ಉಳಿಸ್ಕೊಡು. ಸೇವಂತಿ, ನೀನು ಒಬ್ಳು ತಾಯಿ. ನೀನು ತಾಯಿಯಾಗಿ ಒಂದು ತಾಯಿ ಕಷ್ಟ ಏನು ಅಂತ ನಿನ್ಗೂ ಅರ್ಥ ಆಗುತ್ತೆ. ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ ಸೇವಂತಿ, ನನ್ ಮಗನ ನನ್ನಿಂದ ದೂರ ಮಾಡ್ಬೇಡ. ಅಯ್ಯೋ ಅತ್ತೆ, ಅತ್ತೆ ಹೇಳಿ ಮೇಲೆ ಹೇಳಿ. ನೀವು ಏನ್ ಮಾಡ್ತಿದ್ದೀರಾ? ಇದಕ್ಕೆ ನನಗೆ ತುಂಬಾ ಕಷ್ಟ ಆಗೋದು ಮನ್ಸಿಗೆ. ನೀವು ಕೂತ್ಕೊಳ್ಳಿ, ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಯ್ತಾ? ನೋಡಿ, ನಿಮ್ ಮನ್ಸನ್ನ ಸ್ವಲ್ಪ ಸ್ಥಿಮಿತಕ್ಕೆ ತಂದ್ಕೊಳ್ಳಿ ಅತ್ತೆ. ಅತ್ತೆ, ಇದು ಕಾನೂನಿಗೆ ಸಂಬಂಧಪಟ್ಟಿರೋ ವಿಷಯ. ಇಲ್ಲಿ ರಕ್ತ, ಕರುಳಬಳ್ಳಿ, ಸಂಬಂಧ ಇದ್ಯಾವುದಕ್ಕೂ ಬೆಲೆ ಇಲ್ಲ. ಎಲ್ಲ ಬರೀ ಪದಗಳಷ್ಟೇ.